ಗುಡ್ ಮಾರ್ನಿಂಗ್ ಮಕ್ಕಳ. ಕೂತ್ಕೊಳ್ಳಿ ಸಿಟ್ ಡೌನ್. ಅಟೆಂಡೆನ್ಸ್ ಹೇಳ್ರ ಎಲ್ಲರೂ. ಹೇ, ಯಾರೋ ಅವನು ಮಾತಾಡಿದ್ರೆ ಕಡುಬು ತಿಂದಿರೋ ಗಣೇಶನ ಹಬ್ಬದಲ್ಲಿ ತಿಂದಿರೋ ಕಡುಬೆಲ್ಲ ಕರಗಬೇಕು. ಹೊರಗಡೆ ನಿಲ್ಸ್ತೀನಿ ಬಾಣ ಬಗ್ಸಿ ಬಿಸ್ಲಾಗೆ. ಸೈಲೆಂಟ್ ಆಗಿರ್ಬೇಕು ರಾಸ್ಕಲ್ಸ್. 3 ದಿನ ರಜಾ ಕೊಟ್ಬಿಟ್ರೆ ಭಯ ಭಕ್ತಿ ಎಲ್ಲ ಹೋಗ್ಬಿಡ್ತೈತಿ. ಅನುಶ್ರೀ, ಅರುಣ, ಲೋಕೇಶ, ಹೇಳು ನಿಂದೆ ಅಟೆಂಡೆನ್ಸು. ಎಸ್ ಸರ್. ಮಂಜುನಾಥ, ಎಸ್ ಸರ್. ಏನಿದು ಇವೆರಡು ಸೌಂಡ್ ಮಾತ್ರ ಬೇರೆ ಕಡೆಯಿಂದ ಬರ್ತಾ ಇರಂಗೈತಲ್ಲ. ಓಹೋ, ಅಕ್ಕ ಬುಕ್ರು ಏನ್ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಈಗ ಜ್ಞಾಪಕಕ್ಕೆ ಬಂತ? ಶಾಲೆ ಇದೆ, ತರಗತಿ ಇದೆ, ಮೇಸ್ಟ್ರು ಇದ್ದಾರೆ, ಪಾಠ ಪ್ರವಚನಗಳು ನಡೀತವೆ ಅಂತ ಈಗ ಜ್ಞಾಪಕಕ್ಕೆ ಬಂತೇನೋ ನಿಮ್ಮಿಬ್ಬರಿಗೂ? ಏನ್ರೋ ರಾಸ್ಕಲ್ಸ್. ಗಣೇಶನ ಹಬ್ಬ ಇದ್ದಿದ್ದು ಹೋದ ವಾರ. ಗಣೇಶನ ಹಬ್ಬ ಮುಗಿದು 4-5 ದಿನ ಆದ್ರೂ ಶಾಲೆಗೆ ಬರ್ದೆ ಇವತ್ತು ಬಂದಿದ್ದೀರಾ, ಅದು ಅರ್ಧ ಗಂಟೆ ತಡವಾಗಿ. ಏನ್ರ ನಿಮ್ಗೆ ಅಂತ ಗನಂದಾರಿ ಕೆಲಸ ಇದ್ದಿದ್ದು ನಿಮ್ಗೆ? ಶಾಲೆಗೆ ಬರ್ದೇ ಇರೋಂಥದ್ನ ಏನ್ರ ಮಾಡ್ತಾ ಇದ್ರಿ ನೀವು? ದೊಡ್ಡವರೆಲ್ಲ ಒಂದು ಗಣೇಶನ ಇಕ್ಕಿದ್ರು ಸರ್ ನಮ್ಮೂರಿಗೆ. ನಾವು ನಿಮ್ ಜೊತೆಗೆ ನಮ್ ಗಣೇಶನ ಸಾಂದೊಂದಿಕ್ತೀವಿ ಅಂತಂದ್ರೆ ಅವರು ಬ್ಯಾಡ, ನೀವು ನಮ್ ಜೊತೆಗೆ ಬ್ಯಾಡ ಅಂತ ನಾವು ಬೈದ್ರು ಸರ್. ಅದಕ್ಕೆ ನಾವೇನ ಸಾನ್ಸೋಣ ಅಂದ್ರನ ಒಂದ್ ಗಣಪತಿ ಇಕ್ಕಿದ್ವಿ. ಆ ಗಣಪತಿನ 5 ದಿನ ತಕ ಇಕ್ಕೊಂಡಿದ್ವಿ ಸರ್. ಅದಕ್ಕೆ ಒಂದ್ರ ಒಟ್ಟು ತಡ ಆತು. ಆಮೇಕಿಂದ ಗಣಪತಿ ಬಿಡುವಾಗ ನಾನು ಲೋಕಿ ಆಗ ಮೋಟ್ಸ್ವಾಮಿ ಬಂದು ಕುಂತಿದ್ದಾಳಲ್ಲ, ಅಲ್ಲಿ ಕುಂತಿದ್ದಾಳಲ್ಲ ಸ್ವಾಮಿ, ಅವಳು ಎಲ್ಲರೂ ಗಣಪತಿ ಬಿಡುವಾಗ ಚೆನ್ನಾಗಿ ಕುಣಿದ್ವಿ ಸರ್. ಕುಣಿದಿದ್ಕೆ ನಂಗೆ ಮೈ ಕೈಯೆಲ್ಲ ನೋವು ಬಂದು ಜಾರ್ ಬಂದಿದ್ವು ಸರ್ 3 ದಿನ. ಆಮೇಕಿಂದ ಕೆಮ್ಮು, ನೆಗಡಿ, ಜ್ವರ ಎಲ್ಲನೂ ಶುರುವಾತು. ಲೋಕೇಶ ಬಂದಿದ್ದ ನಮ್ಮ ಅಂತಕೊಂದ್ಸತಿನ ನೋಡ್ಕೊಂಡು ಹೋಗೋಣ ಅಂತಾನೆ. ಅವನ್ಗೂ ಹೊಂಟ್ಕೊಂಡ್ಬಿಡ್ತು. ಅವನು ಅದಕ್ಕೆ ಇಷ್ಟು ದಿನ ಬಂದಿರ್ಲಿಲ್ಲ ಸರ್. ಅದಕ್ಕೆ ಒಂಚೂರು ಲೇಟ್ ಆಯ್ತು ಸರ್. ನಿಂದನ್ ಮಾತ್ರ ನೀನು ಹೇಳಪ್ಪ ಸಾಕು. ಅವನದನ್ನ ಅವನು ಹೇಳ್ತಾನೆ ಲೋಕೇಶ. ಅಲ್ಲ ಕಣೋ, ಯಾಕೋ ಲೇಟು ಅಂದ್ರೆ ದೊಡ್ಡದೊಂದು ಪುರಾಣನೇ ಹೇಳ್ಬಿಟ್ಟಲ್ಲ ಮಂಜ. ಪುರಾಣ ಅಲ್ಲ ಸರ್, ನಿಜವಾಗ್ಲೂ ನಿಜ ಸರ್ ನಾನು ಹೇಳ್ತಿರೋದು. ಬೇಕಾರೆ ಸೌಮ್ಯನ್ ಕೇಳ್ರಿ ಸರ್, ಅವಳು ಹೇಳ್ತಾಳೆ. ನಾನು ಕೇಳಿದ್ದೀನಿ, ಅವಳು ಹೇಳಿದ್ದು ಆಗಿದೆ, ನಾನು ಕೇಳಿದ್ದು ಆಗಿದೆ. ಸರಿ, ಅದು ಸರಿ. ಈ ಹುಷಾರಿರ್ಲಿಲ್ಲ, 3 ದಿನ ತಡ ಆಯ್ತು. ಈಗ ಯಾಕೆ ಅರ್ಧ ಗಂಟೆ ತಡ ಆಯ್ತು? 1ನೇ ಕ್ಲಾಸ್ ಪಾಸ್ ಆಗಿದಾನಲ್ಲ ನಮ್ಮ ಮನೆ ಪಕ್ಕದಾಗೆ, ದಿನ ನಮ್ಮ ಜೊತೆಗೆ ಬರ್ತಾನಲ್ಲ ಸರ್. ಅವನು ಡ್ಯಾನ್ಸ್ ಮಾಡುವಾಗ ಕಾಲು ಉಣುಕ್ಬಿಟ್ಟಿತ್ತು. ಅದಕ್ಕೆ ಪೈಪ್ ರಾಡ್ ಹಾಕ್ಸಿದ್ವಿ, ಅಥವಾ ರಾಡ್ ಹಾಕ್ಸಿದ್ರಿ. ಅದಕ್ಕೆ ಅವನ್ನ ಒಂಚೂರು ನಡೆಯೋದು ನಿಧಾನ ಸರ್. ಅದಕ್ಕೆ ಅವನ್ನ ಕರ್ಕೊಂಬರಕ್ಕೆ ಒಂದ್ರಷ್ಟು ತಡ ಆತ ಅಷ್ಟೇ ಸರ್. ತರ್ಲೆ ಏನಾದ್ರೂ ಒಂದಿಟ್ಟಿರ್ತಾನೆ ಹೇಳಕ್ಕೆ ಕಾರಣನ. ಸರಿ, ಹೋಗಿ ಕೂತ್ಕೊಳ್ಳಿ. ಯಾರೋ ಒಬ್ರು ಉಗಿಸ್ಕೊಂಡ್ರು ಬೇಸೊತೆಗೆ ಜಲ್ದಿ ಸ್ಕೂಲಿಗೆ ಬರೋದು ಬಿಟ್ಟು. ಹೇ ಕುಕ್ಕಸ್ಕಾಮಣಿ, ಸಾಕು, ಏನ್ ಮಾತಾಡ್ತಾ? ಎದ್ದಿದ್ದಾಸ್ಕೆಲೆನ ಎದ್ದು ಮಂತಾಗಿದ್ರೆ ಆಮೇಲೆ ಪಾತ್ರೆ ತೊಳಿ, ಕಸ ಗುಡ್ಸು, ನೆಲ ವರ್ಸು ಅಂತ ಹೇಳ್ತಾರೆ ಅಂದ್ಬಿಟ್ಟು ಎದ್ದಿದ್ದಾಸ್ಕೆಲೆ ಎದ್ದು ಮತ್ತೆ ನೀರು ಎಸ್ಕೊಂಡು ಬ್ಯಾಗ್ ನೇತಕ್ಕೆ ಬಂದ್ಬಿಡ್ತಾಳೆ. ಬಂದು ನಂಗೆ ಹೇಳಕ್ ಬರ್ತಾರೆ. ಬಾಯಿ ನೋಡು, ಬಾಯಿ ಮುಚ್ಕೊಂಡು ನಂಗೆ ಭಯ ಆಗ್ತೈತಿ. ಆ ಸೊಳ್ಳೆ ನಾ ಎಲ್ಲನ ಬಾಯಳಿಕ್ ಹೋಗಿ ಟೂರ್ ಹೋಗಿ ವಾಪಸ್ ಬರ್ತಾವ ಆಸೆಕ್ಕೆ. ಮುಚ್ಕೊಂಡ್ಬಿಡಿ ಬಾಯ. ಏ ಮಂಜ, ಏನ್ರ ಅದು ಗಲಾಟೆ ನಿಮ್ದು? ತಡವಾಗಿ ಬರೋದು ಅಲ್ದೆ ಇಡೀ ಕ್ಲಾಸ್ನೇ ಹಾಳು ಮಾಡ್ತಾನೆ. ಕೋತಿ ತಾನ್ ಕೇಳೋದಲ್ದೆ ವನ ಎಲ್ಲ ಕೆಡಿಸ್ತು ಅಂತ. ಏನು ಇಲ್ಲ ಸರ್, ನಾನೇನು ಮಾತಾಡಿಲ್ಲ ಸರ್. ಹೇ ಮೋಟ್ಸ್ವಾಮಿ, ನೋಡಲ್ ಮೇಷ್ಟ್ರು ಕರೆಕ್ಟಾಗಿ ಹೇಳಿರು, ನೀವೆಲ್ಲ ಕೋತ್ಗಳು ಅಂತಾನ. ಇವಾಗೆಲ್ಲ ಮಟ್ ಮಂಜ, ನಾನು ಕೋತಿ ಆದ್ರೆ ನೀನ್ ಚಿಂಪಾಂಜಿ. ಮಕ್ಕಳೇ, ಗಣೇಶನ ಹಬ್ಬನ ಎಲ್ಲ ಚೆನ್ನಾಗಿ ಆಚರಿಸಿದ್ರೇನಪ್ಪ? ಯಾಕೆ ಕೇಳ್ತೀರ ಸರ್? ಫುಲ್ ಜೋರಾಗಿ ಆಚರಿಸಿವಿ ನಾವಂತೂ. ಹೌದಾ? ಸರಿ ಮಂಜ, ನಿಂತ್ಕೊಳ್ಳೋ. ನಿನಗೊಂದು ಸ್ವಲ್ಪ ಕ್ವೆಶ್ಚನ್ಸ್ ಕೇಳ್ಬೇಕು, ನಾನು ಪ್ರಶ್ನೆಗಳನ್ನ ಕೇಳಬೇಕು. ಗಣೇಶನ ಹಬ್ಬದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಾಗಬೇಕು. ನಿಂತ್ಕೋ.
ಸೊ ನನ್ನ ಮಾತೇ ಆಡಬಾರ್ದಾಗಿತ್ತು. ಈ ಮೇಷ್ಟ್ರಿಗೆ ಯಾವಾಗಲೂ ನನ್ನ ಮೇಲೆ ಕೊಂಡು ಆ ಮೋಟ್ ಸ್ವಾಮಿನ ಎಬ್ರಿಸಿ ಕೇಳಿ ಪ್ರಶ್ನೆ ಮಕ್ಕೋಗುತ್ತರ ಆಗಲ್ಲೇ, ಯಾವಾಗಲೂ ನನ್ನೇ ಕೇಳ್ತಾರೆ ಇವರು. ಏ ತರ್ಲೆ, ಏನೋ ಅದು ಎದ್ ನಿಂತ್ಕೊಳ್ಳೋ ಅಂತ ಅಂದ್ರೆ ಗುಸು ಗುಸು ಅಂತ ಇದೆಯಾ? ಏನು ಏನು ಇಲ್ಲ ಸರ್, ನಿಂತ್ಕೊಂಡೆ ಹೇಳಿ ಸರ್. ಗಣೇಶನ ಬಗ್ಗೆ ಏನೇನಪ್ಪ ಗೊತ್ತು ನಿನಗೆ? ನನಗೆ ಮಸ್ತಾಗಿ ಗೊತ್ತು ಸರ್. ಗಣಪತಿ ಅಪ್ಪ ಅಮ್ಮ ಈಶ್ವರ ಪಾರ್ವತಿ. ಗಣಪತಿ ಹೆಸರು ಗಣೇಶ. ನಕೆತ ನೀರು ಗಾಣಿ, ಆಮೇಕಿಂದ ಶಾ ತಲ್ಕಟ್ಟ ಶಾ ಗಣೇಶ. ನಾನು ನಿನ್ನನ್ನು ಕೇಳದ್ನಲ್ಲ ಏನಪ್ಪ ಗೊತ್ತು ಅಂತ, ನಂದೇ ತಪ್ಪು. ಸರಿ, ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಗಣಪತಿ ಬಗ್ಗೆ, ಅದ್ರ ಬಗ್ಗೆ ಉತ್ತರ ಕೊಡು ಸಾಕು. ಕೇಳಿ ಕೇಳಿ ಸಾ, ಹಂಗೆ ಹಂಗೆ ಚುಟ್ಕೆ ಒಳ್ಳೆಯವಷ್ಟೊತ್ತಿಗೆ ಉತ್ತರ ಹೇಳ್ತೀನಿ ಕೇಳಿ ಸಾ. ಗಣಪತಿ ವಾಹನ ಯಾವುದು ನೆನಪಿದೆಯಾ? ನೆನಪಿದೆಯಾ ಸಾ? ಹೆಂಗ್ ಸಾ ಮರೆಯಕ್ಕಾಗ್ತೈತಲ್ಲ. ಅದು ನನಗೆ ಮಾಡಿರೋ ಮೋಸ ಜ್ಞಾಪಿಸ್ಕೊಂಡ್ಬಿಟ್ರೆ. ಏನು ಲೋ ಮಂಜ, ನಾನು ಗಣೇಶನ ವಾಹನದ ಬಗ್ಗೆ ಕಣೋ ಕೇಳ್ತಾ ಇರೋದು, ನೀನೇನೋ ಹೊಸ ಕತೆ ಹೇಳ್ತಾ ಇದೀಯಾ? ಸಾ, ಗಣಪತಿ ವಾಹನ ಇಲಿ ಎಂಬುದು ನನಗೆ ಗೊತ್ತು ಸಾ. ಅದು ಎಂತ ಕೆಲಸ ಮಾಡಿದ್ ಗೊತ್ತಾ ಸಾ ನಂಗೆ? ಹೌದಾ? ಹಾಗಾದ್ರೆ ಇದೇನೋ ಇಂಟ್ರೆಸ್ಟಿಂಗ್ ಆಗಿದೆಯಪ್ಪ. ಏನೋ ಮಾಡ್ತೋದು ನಿನ್ನ? ಏನ್ ಗೊತ್ತಾ ಸಾ, ಗಣಪತಿಗೆ ಎಡೆ ಇಕ್ಕಕ್ಕೆ ಫಸ್ಟ್ ನೈವೇದ್ಯಕ್ಕೆ ಅಂತಾನ ಮಗಳಕಾಯರು 4 ಕರ್ಜಿಕಾಯಿ ತಕೊಂಬಂದಿದ್ರು. ನಾನು ಎಡೆ ಇಕ್ಕಿಬಿಟ್ಟು ಆಮೇಕಿಂದನ ನೈವೇದ್ಯ ಮಾಡಿ ನೀವೇ ತಿನ್ರಿ ಅಂತಾನು ಹೇಳಿದ್ರು. ನಾನು ಅಲ್ಲಿ ಇಕ್ಬಿಟ್ಟು ಒಂದೇ ಒಂದು ಕದ್ಬಿಟ್ಟು ಸಪ್ರೇಟ್ ಆಗಿ ಮಡಗಿದ್ದೆ. ಆಮೇಕಿಂದನ ಇವ್ರು ಎಲ್ಲವನ್ನೊಂದು ತಿಂತಾರೆ ನಾನು ಆಸೆಗೆ ಹೋದಾಗ. ಆಮೇಕಿಂದ ನಾನೇ ತಿಮ್ಮನ ಅಂತಾನ ಮಡಗಿದ್ದೆ ಸಾ. ಆಮೇಕಿಂದ ನೋಡಿರೆ ಇಲಿ ಬಂದ್ಬಿಟ್ಟು ಅರ್ಧ ಬರ್ಧ ತಿಂತೈತೆ ಆ ಮಡಗಿರೋ ಜಾಗಕ್ಕೆ ಹುಡಿಕೊಂಬಂದು. ಆಮೇಕಿಂದ ನನಗ ಕರ್ಜಿಕಾಯಿ ಸಿಕ್ಲೇ ಇಲ್ಲ ಸಾ. ಇಂಥ ಕೆಲಸ ಮಾಡಿತ್ತು ಸಾ ಇಲಿ. ಅಯ್ಯೋ ಪಾಪ, ಅದಕ್ಕೆ ಕಣೋ ಮಂಜ, ಜೊತೆಯಲ್ಲಿ ಹಂಚ್ಕೊಂಡು ತಿನ್ಬೇಕು. ಸರಿನಾ? ಬಿಡು, ಗಣೇಶನೇ ತನ್ನ ವಾಹನ ಕಳಿಸ್ಬಿಟ್ಟು ನೀನು ಸಪ್ರೇಟಾಗಿ ಇಟ್ಟಿರೋದು ಗಣೇಶಂಗೆ ಇಷ್ಟ ಆಗಲಿಲ್ಲ ಅನ್ಸುತ್ತೆ. ಎಲ್ಲ ಜೊತೆಯಲ್ಲಿ ಹಂಚ್ಕೊಂಡು ತಿನ್ಲಿ ಅಂತ ಈ ಥರ ಮಾಡಿರ್ತಾರೆ. ಬಿಡು ಬಿಡು, ಅದನ್ನ ಇಟ್ಕೊಂಡು ಇನ್ನೇನು ಮಾಡಲಿ ಸಾ, ಬಿಟ್ಟೆ. ಆಮೇಲೆ ಇನ್ನೇನೇನು ಮಾಡಿದ್ರ ಮಂಜ ನಿಮ್ಮ ಗಣೇಶ ಪೆಂಡಾಲ್ನಲ್ಲಿ? ನಾವು ಹಾಡು ಹೇಳೋದು, ನಾಟಕದ ಡೈಲಾಗ್ ಹೇಳೋದು. ಆ ಸೌಮ್ಯ ಇದಳಲ್ಲ, ಅವಳು ಒಂದು 2 ಶ್ಲೋಕ ಹೇಳಿಳು ಸಾ. ಚೆನ್ನಾಗಿತ್ತು ಸಾ. ನಮ್ಮ ಊರ್ನಾಗೆ ದಡ್ಡರಿಗಿಂತನ ಚೆನ್ನಾಗಿ ನಾವೇನ ಇಕ್ಕಿದ್ದು. ಹೌದಪ್ಪ, ನಾನು ಕೇಳ್ಪಟ್ಟೆ. ಎಷ್ಟೊಂದು ಜನ ಹೇಳ್ತಾ ಇದ್ರು, ಮಂಜುನಾಥ್ ಇದಾನಲ್ಲ ನಿಮ್ಮ ಶಾಲೆಯ ವಿದ್ಯಾರ್ಥಿ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಮಂಜ, ಲೋಕೇಶ, ಅವನು 1ನೇ ಕ್ಲಾಸ್ ಹುಡುಗ ಚಿಕ್ಕವನು, ಆಮೇಲೆ ಸೌಮ್ಯ ಎಲ್ಲ ಸೇರ್ಕೊಂಡು ಅಂತ. ಗುಡ್ ಕಣ್ರು. ಈ ಥರ ಎಲ್ಲ ಮಕ್ಕಳು ಚಿಕ್ಕ ವಯಸ್ಸಿಂದನೇ ನಾಯಕತ್ವದ ಗುಣಗಳನ್ನು ಬೆಳೆಸ್ಕೋಬೇಕು. ಥ್ಯಾಂಕ್ ಯು ಸಾ. ಸರಿನಪ್ಪ. ಗಣೇಶನ ಹಬ್ಬನ ಇಲ್ಲಿಗೆ ಮುಗಿಸಿ ಪಾಠ ಶುರು ಮಾಡೋಣವಾ? ಬೇಡ ಸಾ, ಗಣಪತಿ ಹಬ್ಬದ ಬಗ್ಗೆನೇ ಕೇಳ್ರಿ ಸಾ. ನೀವು ಪಾಠ ಮಾಡೋದ್ಕಿಂತ ಅದೇ ಒಂಚೂರು ಸಾಕೈತಿ. ಏನನ್ನ ನಾವೇನೇನು ಮಾಡಿವಿ ಅಂತ ಎಲ್ಲ ಹೇಳ್ಕೊಂಬೋದು.